ಶ್ರೀ ಗುರು ನರಸಿಂಹ ಭಕ್ತರ ಕಾಯಲು ಬವಣೆಯ ನೀಗಲು ನೀ ಬಂದು ನೆಲೆ ನಿಂತೆ ಎಲ್ಲಿಯೇ ಸಾಲಿಗ್ರಾಮವೆಂಬ ಸಾಲೂರಿನಲ್ಲಿ. ನಾ ಬಂದೆ ಇಲ್ಲೇನ್ ಮಾಡ್ತಿದ್ದೀರಾ? ಹಾಯ್ ಗುಂಡು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೀತೂಜಿ, ವೆರಿ ವೆರಿ ಗುಡ್ ಮಾರ್ನಿಂಗ್. ಗಂಟೆ 8 ಆಯ್ತು, ಈಗ ಹೇಳ್ತಾ ಇದ್ಯಾ? ಎಸ್, ಗೀತು ಹ್ಯಾಡ್ ಅ ವೆರಿ ಗುಡ್ ಸ್ಲೀಪ್ ಅಂಡ್ 2-3 ಡ್ರೀಮ್ಸ್. ಮೊದಲನೇ ಕನಸಿನಲ್ಲಿ ನಾನು ಮತ್ತು ನನ್ ಅದರ್ ದ್ಯಾನ್ ಬಾದ್ಶಾ ಹಿಮ್ಸೆಲ್ಫ್, ದ ಒನ್ ಅಂಡ್ ಓನ್ಲಿ ಶಾರುಖ್ ಖಾನ್. ಎರಡನೇ ಕನ್ಸಲ್ಲಿ ಸಚಿನ್ ತೆಂಡೂಲ್ಕರ್, ಹೃತಿಕ್ ರೋಷನ್, ಅಭಿಷೇಕ್ ಬಚ್ಚನ್. ಮೂರನೇ ಕನ್ಸಲ್ಲಿ ನಿಮ್ ಬಾಸ. ಇವತ್ತು ನವೆಂಬರ್ 19. ಹೌದಾ? ಹಾಗಾದ್ರೆ ನಾಳೆ ನವೆಂಬರ್ 20. ಹೌದು, ನಿಮ್ ಶಾರುಖ್ ಖಾನ್ ಬರ್ಡೇ ಅವತ್ತು. ಅದು ನವೆಂಬರ್ 2 ಅಲ್ವಾ? ಏ ಗುಬೆ, ಇವತ್ತು ಮಧು ಬರ್ಡೇ, ವಿಶ್ ಮಾಡು. ಓ ಶೇ, ಮರ್ತೇ ಬಿಟ್ಟಿದ್ದೆ. ಥ್ಯಾಂಕ್ಸ್ ಗುಂಡು. ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ನೈಟ್ ಗುಂಡು. ಬೆಳಗ್ಗೆನೆ ಒಂದು ಗೂಬೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತು. ಅರ್ಧ ಆಗಿರೋ ಕನಸು ಪೂರ್ತಿ ಆಗುತ್ತೇನೋ ಅಂತ ಮತ್ತೆ ಮಲಗ್ತಾ ಇದ್ದೀನಿ. ಪಾಪ, ಅಷ್ಟ್ ಬೇಗ ಯಾರು ನೀನ್ ಹೇಳ್ಸಿದ್ದು? ನೀನೆ. ಹಾಯ್ ಗೀತು. ಹಾಯ್. ಅದು ಒಂದು ನಿಮಿಷ. ಎಸ್. ಇವತ್ತು ಲೇಟಾ? ಏ ಡೈಲಿ ಲೇಟಾ? ನಾನು ಡೈಲಿ ಎಲ್ಲಿ ಬರ್ತೀನಿ? ಬಂದಿನ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಷ್ಟೇ. ನಾನು ನೋಡು 8 ಗಂಟೆಗೆ ಇಲ್ಲಿದ್ದೀನಿ, ಟಿಫನ್ ಮಾಡೋಕ್ಕಾಗಲಿಲ್ಲ. ಕೀಪ್ ಇಟ್ ಅಪ್.
ನೀನಿಷ್ಟೇ. ಇನ್ಫ್ಯಾಕ್ಟ್ ಬಾಸ್ನ ಪಟಾಯಿಸೋದು ಹೇಗೆ ಅಂತ ಗೊತ್ತಾದ್ರೆ ನೀನು ಡೈಲಿ 10ವರೆಗೆ ಬರ್ಬೋದಾಗಿತ್ತು. ಆಮ್ ಐ ರೈಟ್? ಗೀತು, ಬಾಸ್ ಕಾಲ್. ಹಾಯ್. ಹಾಯ್. ಹಲೋ. ಹಲೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದಕ್ಕೇನು ಕಮ್ಮಿ ಇಲ್ಲ. ಮೇ ಕಮ್ ಇನ್ ಸರ್? ಎಸ್ ಕಮ್ ಇನ್. ಹಲೋ ಸರ್. ಹಲೋ. ನೋಡಿ, ವಿಶರ್ ಅಂಡ್ ಗ್ರೇಟ್ ಲಕ್ ಮೀರಾ ಟ್ರೈಬಲ್ ಲೈಫ್ ಅನ್ನೋ ಟಾಪಿಕ್ ಮೇಲೆ ಕರ್ನಾಟಕದ ಲಂಬಾಣಿಗಳ ಮೇಲೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇಟ್ ಇಸ್ ಎ ಕ್ವೈಟ್ ಗ್ರೇಟ್ ಆರ್ಟಿಕಲ್. ಇದನ್ನ ಇಂಟರ್ನ್ಯಾಷನಲ್ ಕಮ್ಯುನಿಟಿಯವರು ಬಹಳ ಇಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಇವರೀಗ ಜಿನಿವಾಕ್ ಹೋಗ್ತಾ ಇದ್ದಾರೆ. ಗ್ರೇಟ್ ಲಕ್. ಥ್ಯಾಂಕ್ ಯು ಸರ್. ಹ್ಯಾವ್ ಎ ನೈಸ್ ಡೇ ಮೀರಾ. ಥ್ಯಾಂಕ್ ಯು ಸರ್. ಮುಖ ನೋಡು, ಇದನ್ನ ಜೆನಿವಾಗ್ ಕಳಿಸ್ತಾರಂತೆ. ಅದಷ್ಟು ಮುಖ್ಯನೂ ಅಲ್ಲ. ಸರ್ ಇದನ್ನ ಜಿನಿವಾಗ್ ಕಳಿಸ್ತಾರಂತೆ. ಶಿ ಈಸ್ ಎ ವೆರಿ ಬ್ರಿಲಿಯಂಟ್ ಗರ್ಲ್ ಅಂಡ್ ಹಾರ್ಡ್ ವರ್ಕರ್. ಲಾಸ್ಟ್ ವೀಕ್ ಕಂಪ್ನಿ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ ಅಂಡ್ ಎ ಫಾರಿನ್ ಟ್ರಿಪ್ ಟು ಜಿನಿವಾ. ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದು ಸಿಗುತ್ತೆ. ಆಮ್ ಐ ರೈಟ್? ಓಕೆ ಓಕೆ, ಕಮಿಂಗ್ ಟು ದ ಪಾಯಿಂಟ್. ನಾನು ನಿಮ್ಗೊಂದು ವಿಷಯ ಹೇಳಬೇಕಾಗಿದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ನಾನ್ ಪರ್ಫಾರ್ಮಿಂಗ್ ಎಂಪ್ಲಾಯೀಸ್ನ ಕೆಲಸದಿಂದ ತೆಗೆಯೋ ಯೋಚನೆ ಮಾಡ್ತಿದ್ದಾರೆ. ಟುಡೇ ಇಸ್ 19th. ವಿ ಆರ್ ಮೀಟಿಂಗ್ ಆನ್ December 2nd. ನಾನ್ ಪರ್ಫಾರ್ಮಿಂಗ್ ಎಂಪ್ಲಾಯೀಸ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ರೂ ಇರಬಹುದು. ಸೊ ಇನ್ 12 ದಿವಸ ಇದೆ. ಟ್ರೈ ಅಂಡ್ ಪ್ರೂವ್ ಯೋರ್ ಸೆಲ್ಫ್. ಅದರ್ವೈಸ್ ಓಕೆ ಸರ್. ಇನ್ನೂ ಬರಲಿಲ್ಲ. ಮೊಬೈಲ್ ಲೇಟ್ ಆಯ್ತು. ಔಟ್ ಗೋಯಿಂಗ್ ಕಟ್ ಆಯ್ತಮ್ಮ. ಬಂದ್ಲು. ಹ್ಯಾಪಿ ಬರ್ಡೇ ಮಧು. ಥ್ಯಾಂಕ್ ಯು. ಸಾರಿ. ಇಟ್ಸ್ ಓಕೆ ಯಾರ್. ಏನಾಯ್ತು? ಅಂಥ ದೊಡ್ಡ ವಿಷಯ ಏನಿಲ್ಲ ಬಿಡು, ಆಮೇಲೆ ಮಾತಾಡಿದ್ರಾಯ್ತು. ಆಮೇಲೆ ಈಗಲೇ ಹೇಳಿದ್ರೇನು ತಪ್ಪು? ಮೂಡ್ ಹಾಳು ಮಾಡೋದು ಬೇಡ. Let's celebrate. ಅದಕ್ಕೂ ಸೆಲೆಬ್ರೇಟ್ ಮಾಡೋ ಮೂಡಿಲ್ಲ ಅನ್ಸುತ್ತೆ. ಅದಕ್ಕೇನಂತೆ, ಮೂಡ್ ಬರ್ಸೋಣ ಇರು. ಛೇ, ಯಾರಾದ್ರೂ ₹1 ಇದ್ರೆ ಕೊಡ್ರ. ತಗೋ. ಓಕೆ ಮಧು. Happy birthday to you. Happy birthday to you. Happy birthday, happy birthday, happy birthday to you. ಥರ್ಡ್ ಪಾರ್ಟಿ ಅನ್ಕೊಂಡ್ಬಿಟ್ಟಿದ್ದೀರಾ? ಸಾರಿ ಅಂತ ಹೇಳಿಲ್ವಾ? ಸಾರಿ ಸರ್, ಹೋಗಿ ಸರ್. ನನ್ನ ಮಾತು ಕೇಳಿ ಸರ್ ಪ್ಲೀಸ್. ಬಾನು ಕೂತ್ಕೊಳ್ಳೋ. ಹೋಗ. ಬಾನು ಕೂತ್ಕೊಳ್ಳೋ. ಓ ಸಾರಿ. ಸಾರಿ.
ಆಫೀಸ್ನಲ್ಲಿ ಇಷ್ಟೆಲ್ಲ ನಡೀತು. ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾನೇ ಇಲ್ಲ. ಸೊ ನೀನೀಗ ಪ್ರೂವ್ ಮಾಡದೇ ಇದ್ರೆ ಕೆಲಸ ಕಳ್ಕೋಬೇಕಾಗತ್ತೆ. ಕತ್ತೆ ಬಾಲ ಕೆಲಸ ಹೋದ್ರೆ ಹೋಗ್ಲಿ, ನೀನೇನ್ ಕೆಲಸ ಮಾಡೇ ಊಟ ಮಾಡ್ಬೇಕಾ? ದಟ್ ಈಸ್ ನಾಟ್ ದ ಪಾಯಿಂಟ್ ಹಿಯರ್. ಹುಡುಗಿರ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಲ್ಲ. ಅವಳು ಹೇಳ್ತಾ ಇರೋದು ಕೆಲಸ ಹೋಗುತ್ತೆ ಅಂತಲ್ಲ. ಈಗ ನಾನು ಪ್ರೂವ್ ಮಾಡದೇ ಇದ್ರೆ ಕೆಲಸ ಅಂತೂ ಹೋಗುತ್ತೆ. ಅದ್ರ ಜೊತೆಗೆ ಫರ್ದರ್ ಫ್ಯೂಚರ್ನು ಕಳ್ಕೊತೀನೇನೋ ಅಂತ ಭಯ ಆಗ್ತದೆ. ಪ್ರೂವ್ ಮಾಡಬೇಕು ಅಂದ್ರೆ ನೀನೀಗ ಏನು ಮಾಡಬೇಕು? ಸದ್ಯಕ್ಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂತ ಒಂದು ಆರ್ಟಿಕಲ್ ರೆಡಿ ಮಾಡಬೇಕು. ಒಂದು ಆರ್ಟಿಕಲ್ ರೆಡಿ ಮಾಡೋದು ಅಷ್ಟೊಂದು ಡಿಫಿಕಲ್ಟಾ? ಹಾಗಂತ ಅಷ್ಟೊಂದು ಈಸಿನೂ ಅಲ್ಲ. ಈಗ ನನ್ಗಿರೋದೇ 2 ವಾರ ಟೈಮ್. 2 ವೀಕ್ಸ್ನಲ್ಲಿ ನಾವು ಯಾವ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು? ಫ್ಲೈಯಿಂಗ್ ಸಾರ್ಸಸ್, ಹಾರುವ ತಟ್ಟೆಗಳು, ಕೊಯ್ ಮಿಲ್ಗಯ. ನೋ ಸೈಂಟಿಫಿಕ್ ಸಬ್ಜೆಕ್ಟ್ಸ್ ಪ್ಲೀಸ್. ಟ್ರೈಬಲ್ ಲೈಫ್ ಅನ್ನೋ ಸಬ್ಜೆಕ್ಟ್ ಮೇಲೆ ಕರ್ನಾಟಕದಲ್ಲಿರೋ ಲಂಬಾಣಿಗಳು, ಆ ಗೂಬೆ ಮೀರಾ ಅದ್ರ ಮೇಲೇನೆ ವರ್ಕ್ ಮಾಡಿದ್ದು. ಎನಿ ಸೈಕಾಲಜಿಕಲ್ ಕೇಸಸ್, ಎನಿಥಿಂಗ್ ಆನ್ ಮನಃಶಾಸ್ತ್ರ? ಗುಡ್. ಒಂದು 4 ದಿವಸದಲ್ಲೇ ಆರ್ಟಿಕಲ್ ರೆಡಿ ಮಾಡೋಂಥ ಕೇಸು ಸಿಗಬಹುದು. ವಿ ಕ್ಯಾನ್ ಟ್ರೈ ಫಾರ್ ಒನ್ ಥಿಂಗ್. ನಮ್ಮ ಹಳ್ಳಿಗಳಲ್ಲೆಲ್ಲ ದೆವ್ವ ಭೂತಗಳ ಮೇಲೆ ನಂಬಿಕೆ ಹೆಚ್ಚು. ನೋನೋ, ಅದು ತುಂಬ ದೊಡ್ಡ ಸಬ್ಜೆಕ್ಟು. ನಮ್ಮ ವರ್ಕಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಹೆಸರೇ ಹಾಳಾಗೋಗುತ್ತೆ. ವೇಟ್ ಅ ಮಿನಿಟ್. 1 ಸೆಕೆಂಡ್. ಇದು ದೇವ್ರ ಸಬ್ಜೆಕ್ಟ್ ಇದ್ದಾಗೆ. ಇದೆ ಅಂತ ಪ್ರೂವ್ ಮಾಡೋದು ಕಷ್ಟ, ಇಲ್ಲ ಅಂತ ಪ್ರೂವ್ ಮಾಡೋದು ಕಷ್ಟ. ಲೆಟ್ಸ್ ವರ್ಕ್ ಆನ್ ಸಮನ್ಸ್ ಎಕ್ಸ್ಪೀರಿಯನ್ಸ್. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ನಮ್ಮ ಮನೆಗೆ ಆಗಾಗ ಒಬ್ರು ಯಕ್ಷಗಾನ ಕಲಾವಿದರು ಬರ್ತಾ ಇದ್ರು. ಅವ್ರು ಇಂಥ ವಿಷಯನ ತುಂಬಾ ಹೇಳ್ತಾ ಇದ್ರು. ಅವ್ರ ಹತ್ರ ಹೋದ್ರೆ ನಮ್ಗೇನಾದ್ರೂ ಡೀಟೇಲ್ಸ್ ಸಿಗ್ಬಹುದು. ಈಗಲೇ ಹೋಗಣ್ವಾ? ಟೈಮ್ ನೋಡ್ಕೋ. 12 ಗಂಟೆ. ಈಗಲೇ ಹೋಗಬೇಕು ಅಂದರೆ ಡೈರೆಕ್ಟಾಗಿ ದೆವ್ವದ ಕಡೆನೇ ಹೋಗ್ಬೋದು. ಓಹೋ, ನಮಸ್ಕಾರ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಮೈರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ಓಹೋ, ಗೀತಾ, ಗುಂಡು, ಹೌದಾ? ನಮಸ್ಕಾರ ಸರ್. ಮಧು, ನಮಸ್ಕಾರ. ಅಪ್ಪಿ, ಭಾನು. ನಮಸ್ತೆ. ಸರ್, ಅದು ಹೇಳಿ. ಈ ದೆವ್ವ ಭೂತ ಪ್ರೇತಾತ್ಮಗಳ ಬಗ್ಗೆ ಕಥೆಗಳು ಬೇಕೋ, ಇನ್ಫಾರ್ಮೇಶನ್ ಬೇಕೋ? ಅಲ್ಲ ಸರ್, ನಾವು ಚಿಕ್ಕವರಿರುವಾಗ ನೀವು ನಿಮ್ಮ ಊರಿನಲ್ಲಿರೋ ಯಾರ್ದೋ ಮನೆ ವಿಷಯ ಹೇಳ್ತಿದ್ರಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಓಹೋ, ಅದಾ? ಹಾಲಾಡಿ ನಾಗಪ್ಪನವ್ರ ಮನೆ ವಿಷಯ. ಹಾ, ಅದೇ. ಈಗ ಅವ್ರ ಬಗ್ಗೆ ಹೇಳೋ ಪುರ್ಸೊತ್ತಿಲ್ಲ. ಒಂದು ಕೆಲಸ ಮಾಡಿ, ನೀವು ಅವ್ರನ್ನೇ ಭೇಟಿ ಮಾಡಿ. ನೀವು ಹೋಗ್ತೀನಿ ಅಂದರೆ ನಾನು ಅವ್ರಿಗೆ ಮೆಸೇಜ್ ಕೊಡ್ತೀನಿ. ಓಕೆ ಸರ್, ನಾವು ಅವ್ರನ್ನೇ ಭೇಟಿ ಮಾಡ್ತೀವಿ. ಆದರೆ ಒಂದು ವಿಷಯ, ಅವ್ರ ಮನೇಲಿ ಯಾರು ಕುಚೇಷ್ಟೆ ಮಾಡಬಾರ್ದು. ಅಂದ್ರೆ ಆ ಮನೇಲಿ ಈಗ್ಲೂ ಹಾಗೇನಿಲ್ಲ. ಲೈಟ್ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆದರೂ ಯಾಕೆ ಸುಮ್ಮನೆ ತೊಂದರೆ ತಗೊಳ್ಳೋದು? ಸರ್, ಅದು ನೀವು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಸುದೈವ ರಾಮಶಾಸ್ತ್ರಿಗಳು ಬಂದಿದ್ದಾರೆ. ಅವ್ರನ್ನೂ ಒಂದು ಮಾತು ಕೇಳ್ಬಿಟ್ಟು ಹೋಗಿ. ನಂಬಿಕೆ ಇದ್ರೆ. ನಂಬಿಕೆ ಇದೆ ಸರ್. ಆಯ್ತು ಸರ್. ಹಾಗಿದ್ರೆ ಬನ್ನಿ. ಅಬ್ಬಾ, ಅಂತೂ ರಾಮಶಾಸ್ತ್ರಿಗಳು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಹೊರಟ್ವಿ. ಅರ್ಧ ಗಂಟೆ ಟೈಮ್ ಇದೆ ಅಂದ್ರೆ ಮಲ್ಕೊಂಡು ನಿದ್ದೆ ಮಾಡೋದು, ಅರ್ಧ ನಿಮಿಷ ಟೈಮ್ ಇರುವಾಗ ಎದ್ದು ಅಥವಾ ಓಡಾಡೋದು. ಯಾವಾಗ್ಲೂ ಇಷ್ಟೇ ಆಗೋಯ್ತು ಇವ್ರದ್ದು. ಹೌದಾ ಸರ್?
ಮಕ್ಕಳೇ ಗಲಾಟೆ ಮಾಡ್ದೆ ಎಲ್ರೂ ಸುಮ್ನೆ ಕೂತ್ಕೊಳ್ಳಿ. ಟೀಚರ್ ನಂಗೆ ನಿಮ್ದು ಯಾವಾಗ್ಲೂ ಅದೇ ವಿಷಯ. ನಿಮ್ 4 ಜನಕ್ಕೂ ಟಾಯ್ಲೆಟ್ ನಂಬರ್ 1, 2, 3, 4 ಅಂತ ಹೆಸರಿಡ್ಬೇಕಿತ್ತು. ನೀವಿಬ್ರು 5, 6 ನಾನು ಮರ್ತೇ ಬಿಟ್ಟಿದ್ದೆ. ವಾಟ್? Shut up. ಗೀತು, ನಿಂಗೆ ಶೇಖು ಶೆಟ್ಟಿ ಗೊತ್ತಾ? ಯಾರಿಗೂ ಗೊತ್ತಿಲ್ವಾ? ನನ್ಗೂ ಗೊತ್ತಿಲ್ಲ. ನೋ ಐ ಆಮ್ ಸೀರಿಯಸ್. ಯಾರೋ ಒಬ್ಬ ಮನುಷ್ಯ ಇದಾನೆ ಅಂತ ಅಂದ್ಕೊಳ್ಳಿ. ಆಮೇಲೆ ಒಂದಷ್ಟು ಹಾರರ್ ಫಿಲ್ಮ್ಗಳನ್ನೆಲ್ಲ ನೋಡಿ ಅದ್ರೊಳಗಿರೋ ಸೀನ್ಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಮನುಷ್ಯನ ಅದ್ರೊಳಗೆ ಸೇರಿಸ್ಬಿಟ್ಟು ಆತ್ಮ, ಕಾಮ, ಒಬ್ಬ ವ್ಯಕ್ತಿಯ ಅನುಭವ. ರೆಡಿ? ಚಂದಮಾಮ ಬೊಂಬೆ ಮನೆ ಕಥೆ ಎಲ್ಲ ಹೇಳ್ತಾನಪ್ಪ. ಹೇಳ್ಬಿಟ್ಟು ನಗು, ಇಲ್ಲ ನಗ್ಬಿಟ್ಟು ಹೇಳು. ಇವನ್ ಹಾಗೆ ಹೇಳುವಾಗ ಇವನ್ ಪಕ್ಕಕ್ಕೆ ಭೂತ ಬಂದ್ ಕೂತ್ಕೊಂಡ್ಬಿಟ್ರೆ ಭೂತ ಏನ್ ಪಕ್ಕಕ್ಕೆ ಬಂದು ಕೂತ್ಕೊಳುತ್ತಾ? ಬುದ್ದು, ಅದಕ್ಕೇನ್ ಬಾಡಿ ಇರುತ್ತಾ? ಅಕಸ್ಮಾತ್ ಅದ್ ಬಂದ್ರೆ ನಮ್ದು ಯಾರ್ದಾರು ಬಾಡಿನ ರೆಂಟ್ ಕೊಡ್ಬೇಕಾಗುತ್ತೆ ಅಷ್ಟೇ. ವಾವ್, ವಾಟ್ ಎ ಗುಡ್ ಐಡಿಯಾ. ಅಪ್ಪಿ ಬಾಡಿನ ಯಾವ್ದಾದ್ರು ಬೂತಕ್ಕೆ ತಿಂಗಳಿಗೆ 5,000 ಬಾಡಿಗೆ ಕೊಟ್ಬಿಡೋಣ. ಯು ಆರ್ ಅ ವೆರಿ ಗುಡ್ ಆಕ್ಟರ್ ಯಾರ್. ನೀನ್ ಯಾಕೆ ಫಿಲ್ಮ್ ನಲ್ಲಿ ಟ್ರೈ ಮಾಡಬಾರ್ದು? ಇವನು ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಆದ್ರೆ ಖಂಡಿತ ಟ್ರೈ ಮಾಡ್ತೀನಿ. ಬೇಗ ಇಳಿಯಪ್ಪ. ಬರ ಬೇಗ. ಸಾಕಾಗೋಯ್ತು. ಒಂದ್ ನಿಮಿಷ ಆ ಕಡೆ ತಿರ್ಕೊಳ್ಳಿ. ಹಲೋ. ಲೂಲು, ಹೋಗ್ ಬನ್ನಿ. ಆಹಾ, ಓಪನ್ ಏರಿಯಾದಲ್ಲಿ ನಿಲ್ಸ್ಬಿಟ್ಟು ಹೋಗ್ ಬನ್ನಿ ಅಂದ್ರೆ? ಐ ಆಮ್ ಸಾರಿ. ಚಲೋ ಮ್ಯಾಡ್ ಗೈಸ್, ಬುಷ್ ಇರೋ ಕಡೆ ನಿಲ್ಸಿ. ಬುಷ್ ಅಲ್ಲಿದೆಯಲ್ಲ? ಗುಂಡು ಬನ್ರ. ಬೇಗ. ಕಾಫಿ ಟೀ ಕುಡಿಯೋರಿಗೆಲ್ಲ 10 ನಿಮಿಷ ಟೈಮ್ ಇದೆ, ಬನ್ನಿ. ಜೀವನದಲ್ಲಿ ಏನು ಮಾಡ್ಲಿಲ್ಲ ಅಂದ್ರು ಊಟ ಮಾಡ್ಬೇಕಂತೆ. ಸತ್ ಶ್ರೀ ಅಕಾಲ್ ಸರ್ದಾರ್ಜಿ. ನಮಸ್ಕಾರ. ನಾನು ಸರ್ದಾರ್ಜಿ ಅಲ್ಲ, ಕನ್ನಡದವನೇ. ನನ್ನ ಹೆಸರು ಸಾಲಿಗ್ರಾಮ ಶಂಕರ್ ಶೆಟ್ಟಿ ಅಂತ. ಏನು ಕೊಡ್ಲಿ? ನೀವೆಲ್ಲ ಎಲ್ಲಿಂದ ಬಂದಿದ್ದು? ಬೆಂಗಳೂರಿಂದ. ಶೂಟಿಂಗ್ ಮಾಡಕ್ ಬಂದಿದ್ದೀವಿ. ಓ, ಶೂಟಿಂಗ್ನವ್ರೆ. ಸ್ವಲ್ಪ ನೀರು ಕುಡಿ. ನನ್ನ ಹತ್ರ ಲವ್, ಥ್ರಿಲ್ಲರ್, ಆಕ್ಷನ್, ದೆವ್ವದ ಕತೆ ಎಲ್ಲ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಸರ್, ನನ್ನ ಕತೆ ಸೆಲೆಕ್ಟ್ ಮಾಡಿ ನೀವು ಸಿನಿಮಾ ತೆಗೆದ್ರೆ ಅದು ಸಿಲ್ವರ್ ಜೂಬಿಲಿ ಗ್ಯಾರಂಟಿ ಸರ್. ಹೌದಾ? ಅದಕ್ಕೆ ನಾನೀಗ ನಿಮ್ಗೊಂದು ಒಳ್ಳೆ ಲವ್ ಸ್ಟೋರಿ ಹೇಳ್ತೀನಿ. ದೆವ್ವದ ಕತೆ. ಅದು ಈಗ ನನಗೆ ಹೇಳಕ್ ಇಷ್ಟ ಇಲ್ಲ. ನೀವು ಹೇಳೋ ಕತೆ ಕೇಳೋಕೆ ನಮಗೂ ಇಷ್ಟ ಇಲ್ಲ. ಹೇಳೋದಾದ್ರೆ ದೆವ್ವದ ಕತೆ ಹೇಳಿ. ದೆವ್ವದ ಕಥೆ? ಒಂದು ಊರಲ್ಲಿ ಒಬ್ಬ ಹೆಂಗಸಿದ್ಲು. ಯಾವ ಊರಲ್ಲಿ? ಸಾಲಿಗ್ರಾಮದಲ್ಲಿ. ಅವಳಿಗೆ ಒಬ್ಬ ಗಂಡ ಇದ್ದ.
ಹೆಂಗ್ಸು ಅಂದ್ಮೇಲೆ ಅವಳಿಗೊಬ್ಬ ಗಂಡ ಇರ್ಲೇಬೇಕು. ಸರಿ, ಅವನಿರೋದಲ್ಲಿ ಸಾಲಿ ಗ್ರಾಮದಲ್ಲಿ. ಕೋಪ ಮಾಡ್ಕೋಬೇಡಿ. ಇಲ್ಲ, ಅವರಿಬ್ರು ಒಂದಿನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಓ, ದಿ ಎಂಡ್. ಕಥೆ ಚೆನ್ನಾಗಿತ್ತು, ಹೊಡೋಣವಾ? ಹೊರಡೋಣ. ಕಥೆ ಈಗ ತಾನೇ ಶುರುವಾಗ್ತಿದೆ. ಇವನೇ ದೆವ್ವ ಅಲ್ಲ ತಾನೆ? ಇವನೊಳಗೆ ಕತೆ ಹೇಳೋ ದೆವ್ವ ಕೂತಿರ್ಬೇಕು. ಸತ್ತ ಮೇಲೂ ಅವರಿಬ್ರು ಜೊತೆಯಾಗೇ ಇದ್ರು. ಅವ್ರಿಗೊಂದ್ ಮಗು ಹುಟ್ಟು. ದೆವ್ವಗಳಿಗೆ ದೇಹ ಇರೋದಿಲ್ಲ. ಸ್ನೇಹ, ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನು? ನಾನು ಟ್ರೈನಿಂಗ್ಗೋಸ್ಕರ 1 ವರ್ಷ ಬಾಂಬೆಗೆ ಹೋಗ್ತಾ ಇದ್ದೀನಿ. ಏನು? 1 ವರ್ಷ? ಅದು ಬಾಂಬೆಗೆ? ನಾನು ಒಪ್ಪೋದಿಲ್ಲ. ನೀವೇನೇ ಸರ್ಕಸ್ ಮಾಡಿದ್ರು ಅವನ ನಿರ್ಧಾರ ಬದಲಾಯಿಸಕ್ಕಾಗಲ್ಲ. ಹಾಗಾದ್ರೆ ಒಂದು ಒಳ್ಳೆ ಹುಡುಗಿ ನೋಡಿ ಅವನಿಗೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟೆ ಕಳಿಸ್ಬಿಡೋಣ. ಏನು? ನಿಶ್ಚಿತಾರ್ಥನಾ? ಅವಳು ಈಗಲೇ ಮದ್ವೆ ಬೇಡ ಅಂತಿದ್ದಾಳೆ? ಈ ವಯಸ್ಸಲ್ಲಿ ಎಲ್ರೂ ಹಾಗೇನೆ. ಅಣ್ಣನಾಗಿ ಸ್ನೇಹನ ಭವಿಷ್ಯ ನಾನು ನೋಡ್ಲೇಬೇಕಾಗತ್ತೆ. ಭವಿಷ್ಯ ನಿನಗೆ ನೀನೊಬ್ಬನ ಭವಿಷ್ಯ ದೊಡ್ಡದಾದ್ರೆ ನನಗೆ ನಮ್ಮಿಬ್ಬರ ಭವಿಷ್ಯನೂ ದೊಡ್ಡದು. ನಮ್ಮ ಮನೇಲಿ ಈಗಾಗಲೇ ನನಗೆ ವರನ್ ಹುಡುಕ್ತಾ ಇರೋ ವಿಷಯ ನಿನಗೆ ಚೆನ್ನಾಗಿ ಗೊತ್ತು. ಇಂಥ ಟೈಮ್ನಲ್ಲಿ ನನ್ನ ಬಿಟ್ಟೋಗ್ತೀಯಾ? ಒಂದು ಐಡಿಯಾ. 1 ವರ್ಷದವರೆಗೂ ಎಲ್ಲಾದರೂ ಕೆಲ್ಸಕ್ಕೆ ಸೇರ್ಕೋ. ಅದೇ ಕಾರಣ ಮನೇಲಿ ಹೇಳಿ ಮದುವೆನ ಮುಂದಕ್ಕೆ ಹಾಕೋ. ಅಷ್ಟಲ್ಲಿ ನಾನೇ ಬಂದು ನಿನ್ನ ಮದುವೆ ಆಗ್ತೀನಿ. ದಟ್ಸ್ ಆಲ್. ಪ್ಲಾನ್ ಏನೋ ಚೆನ್ನಾಗಿದೆ. ಇವತ್ತೇ ಮನೇಲಿ ಕೇಳಿ ನೋಡ್ತೀನಿ. ನೀನ್ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ. ನಿನ್ ಮದುವೆಗೆ ನಾವು ಕಾಯೋಕ್ ರೆಡಿ ಇಲ್ಲ. ನಿಮ್ಮ ಅರ್ಜೆಂಟ್ಗೆ ಮದುವೆ ಆಗೋದು ನನಗೂ ಇಷ್ಟ ಇಲ್ಲ. ನನಗೀಗ ನನ್ನ ಕೆಲಸದಲ್ಲಿ ಮೇಲು ಬರಬೇಕು. ಅದೇ ನನಗೆ ಮುಖ್ಯ. ನೀನ್ ಕೆಲ್ಸಕ್ಕೆ ಹೋಗಿ ಯಾರನ್ನ ಸಾಕ್ಬೇಕಾಗಿದೆ? ನಾನು ಕೆಲ್ಸಕ್ಕೆ ಹೋಗ್ತಿರೋದು ನನ್ನ ವಿದ್ಯೆ ಸ್ವಲ್ಪ ದಿನಕ್ಕಾದ್ರೂ ಪ್ರಯೋಜನಕ್ಕೆ ಬರಲಿ ಅಂತ. ಆಯ್ತು, ಅಷ್ಟೊಳಗೆ ಒಳ್ಳೆ ಸಂಬಂಧ ಸಿಕ್ಕರೆ ಎದುರು ಮಾತಾಡದೆ ಒಪ್ಕೋಬೇಕು. ನೋಡೋಣ. ಹಾಗಂದ್ರೆ ಹೇಗೆ? ನೀವೆಷ್ಟೇ ಬಲವಂತ ಮಾಡಿದ್ರು ನಾನು ಕೊಡೋ ಉತ್ತರ ಒಂದೇ, ನೋಡೋಣ. कौन है? कौन? ಸ್ನೇಹ, ನೀನು? ಸ್ನೇಹ ಸ್ನೇಹ ಸ್ನೇಹ, ಯಾಕೆ, ಏನಾಯ್ತು? ನಮ್ಮನೇಲಿ ನನಗೆ ಅರ್ಜೆಂಟಾಗಿ ಮದುವೆ ಫಿಕ್ಸ್ ಮಾಡಿಬಿಟ್ರು. ಅದಕ್ಕೆ ನಾನು ಮನೆ ಬಿಟ್ಟು ನಿನ್ನ ಹತ್ರ ಓಡ್ ಬಂದ್ಬಿಟ್ಟೆ. ಗುಡ್. ನಿನಗೆ ಅಡ್ರೆಸ್ ಯಾರು ಕೊಟ್ರು? ಈಗ ನನಗೆ ನಿನ್ನ ಅಡ್ರೆಸ್ಸು ಯಾಕೆ ಕೊಡ್ಬೇಕು ಹೇಳು? ಹೇಗೆ ಬಂದೆ? ಬಸ್ ಆರ್ ಟ್ರೈನ್? ಗಾಳಿಲಿ. ಯು ಮೀನ್ ಫ್ಲೈಟ್? ವೆರಿ ಗುಡ್. ಇನ್ನು ಮುಂದೆ ನಾನು ನಿನ್ ಜೊತೆನೇ ಇರ್ತೀನಿ. ಓಕೆ. ಏನ್ ಮೋಹನ್, ಇನ್ನೂ ನಿಮ್ ತಂಗಿ ವಿಷಯನೇ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಮಾಡ ಸರ್, ನನ್ನ ತಂಗಿ ನನಗೆ ಅನ್ಯಾಯ ಮಾಡ್ಬಿಟ್ಲು. ಈ ತರ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಎಣಿಸಿರ್ಲಿಲ್ಲ. ನಾನು ಅವಳ ಮೇಲಿಟ್ಟಿರೋ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಲು ಸರ್. 4 ಜನದ ಮುಂದೆ ನಾನು ತಲೆ ಎತ್ತಾಗ ಮಾಡ್ಬಿಟ್ಲು. ಹಾಗಂತ ಇನ್ನೂ ಎಷ್ಟು ದಿವಸ ಹೀಗೆ ದುಃಖ ಪಡ್ತೀರಾ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. अंजलि फोटो स्टूडियो, मैं सागर बात कर रहा हूँ. हाँ, कर्नाटक वाला. मेरा फोटोस रेडी है ना? हाँ, ठीक है. ಮಾವ ಬರ್ತಾ ಇದ್ದಾರೆ. ನೀನು ಒಳಗೋಗು. ಹಾ. ಇದೇನಪ್ಪ ದಿಢೀರಂತ? ಯಾಕಪ್ಪ, ನಾನೇನಾದ್ರೂ ನಿನಗೆ ಮೇಘ ಸಂದೇಶ ಕಳಿಸ್ಬೇಕಾಗಿತ್ತಾ? ಕೂತ್ಕೋ. ಚೇಚೆ, ನಾನು ಹಾಗೆ ಹೇಳಿಲ್ಲ. ನೋಡು, ನಾನು ನಿನಗೋಸ್ಕರ ಇಷ್ಟೊಂದು ಹುಡುಗಿರು ಫೋಟೋಸ್ ತಂದಿದ್ದೀನಿ. ಓ, ಇದರಲ್ಲಿ ನಿನಗೆ ಯಾರು ಇಷ್ಟ ಆಗುತ್ತೋ ನೋಡು, ಅವಳ ಜೊತೆ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ. ಈ ಹೇಳಿ. ಇವಳು ನನ್ನ ಕೊಲಿಗ್ ಮೋಹನ್ ತಂಗಿ ಸ್ನೇಹ ಅಲ್ವಾ? ಇವಳನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ? ನನ್ನ ಹತ್ರನೇ ತಮಾಷೆನಾ? ಮತ್ತ್ಯಾಕೆ ಈ ವಿಷಯದಲ್ಲಿ?
ಅವಳಿಗಿಲ್ಲ. ನಂಗೆ ಗೊತ್ತು, ಅವಳೀಗ ನನ್ನ ಜೊತೆ ಇದ್ದಾಳೆ. ಸ್ನೇಹ, ಸ್ನೇಹ. ಅವಳಿದ್ರೆ ಅಲ್ವಾ ಬರೋಕೆ? ನಿಮ್ಮನ್ನ ನೋಡಿ ಹೆದರಿದಾಳೆ. ಹೌದಾ? ಇರ್ಬೋದು. ಹಾಗಾದ್ರೆ ನೀನೇ ಹೋಗಿ ಕರ್ಕೊಂಡ್ ಬಾ. ಸ್ನೇಹ, 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 ಸ್ನೇಹ. ಇಲ್ಲೇ ಇದ್ಲಪ್ಪ. ಸುಮ್ನೆ ಸುಳ್ಳು ಹೇಳಬೇಡ. ಅವಳು ಸತ್ತು 10 ದಿವಸ ಆಯ್ತು. ಹೌದು, ಮೋಹನ್ ಮನೇಲಿ ನಾನೇ ಕಣ್ಣಾರೆ ಅವಳ ಹೆಣನ ನೋಡಿದ್ದೀನಿ. ನೋಡು, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ಅವಳ ಅಣ್ಣನ್ನೇ ಕೇಳು, ಎಲ್ಲ ಗೊತ್ತಾಗತ್ತೆ. ನಿಮ್ಮ ತಂದೆ ಹೇಳಿದ್ದು ನಿಜ ಸರ್. ಗುಡ್. ನಿನಗೆ ಅಡ್ರೆಸ್ ಯಾರು ಕೊಟ್ರು? ಈಗ ನನಗೆ ನಿನ್ನ ಅಡ್ರೆಸ್ಸು ಯಾರು ಯಾಕೆ ಕೊಡ್ಬೇಕು ಹೇಳು? ಹೇಗ್ ಬಂದೆ? ಬಸ್ ಆರ್ ಟ್ರೈನ್? ಗಾಳಿಲಿ. ಕತೆ ಚೆನ್ನಾಗಿತ್ತಾ? ಫಸ್ಟ್ ಕ್ಲಾಸ್. ಫುಲ್ 2.5 hours ಇನ್ಕ್ಲೂಡಿಂಗ್ ಸಾಂಗ್ಸ್ ಆ್ಯಂಡ್ ಮೆಲೋ ಡ್ರಾಮಾ. 9:30 ಆಯ್ತು, ಹೊರಡೋಣವಾ? ಹೌದು, ನೀವೀಗ ಯಾವ ಕಡೆ ಹೋಗ್ತಾ ಇದ್ದೀರಾ? ಹಾಲಾಡಿ ನಾಗಪ್ಪಯ್ಯರ್ ಮನೆಗೆ. ನಾನು ಸ್ವಲ್ಪ ಗೋಳಿ ಅಂಗಡಿ ಹತ್ರ ಇಳಿಸ್ತೀರಾ? ಟೈಮ್ ಪಾಸ್ಗೆ ಇನ್ನೊಂದು ಕತೆ ಹೇಳಲಾ? ಇನ್ನೊಂದ್ಸಲ ಕತೆ ವಿಷಯ ಹೇಳಿದ್ರೆ ಇಲ್ಲೇ ಇಳಿಸ್ಬಿಡ್ತೀನಿ. ಪ್ಲೀಸ್. ಹೇಳಿ ಶೆಟ್ರೆ. ಬರ ಇದೇನಾ ನಿಮ್ಮನೆ? ಹೌದಾ? ವಾ, 2 ಬಾಟ್ಲಿ ಬಿದ್ಗತಿಗೆ ನಿನಗೆ ನಮ್ಮನೆ ಗುರ್ತ ಸಿಕ್ಕತಿಲ್ಲೇನಾ? ಹಂಗಲ್ದ. ಅದಿರ್ಲಿಯ, ಎಂತ ಮಾಡದ? ಅದಕ್ಕೆಂತ ತಲೆ ಬಿಸಿಯ? ನಾನು ಬಂದದ್ದೇ ಆ ಭೂತಕ್ಕೊಂದು ಗತಿ ಕಾಣಿಸಕ್ಕಲ್ದ. ಕಡಿಕೆ ಶಬ್ದ ಕೆಂಡ ಕೂಡಲೇ ಹೆದರ್ಕಂಕಾಗ. ಹೆದ್ರಿಕೆ ನನಗ? ನೀನ್ ಹೆದರ್ಕೊಂಡ್ರು ನಿನ್ನ ಒಳಗ್ ಕೂತಾನ ಹೆದರ್ಕೊಂಡದೇ ಇದ್ರೆ ಸಾಕ್ ಮಾರಾಯ. ತುಂಬಾ ಗಟ್ಟಿ ಹಿಡ್ಕಣ.
ಹೇಳ ಏಯ್ ಹಳ್ಳ ಹೇಳ ಏಯ್ ಹೇಳ ಸವಿತೃವರೆಹೆಣ್ಣೆಂಬೊಬ್ಬರ್ಗು ದೇವಸ್ಥಿತಿ ಮೈಥಿಯೋ ಇವನ ಪ್ರಚೋದಯಾತು ಓಂ ಓಸ್ವಾದತ್ ಸವಿತೃವರೆಹೆಣ್ಣೆಂಬರ್ಗೋ ದೇವಸ್ಥಿತಿ ಮೈಥಿಯೋ ಇವನ ಪ್ರಚೋದಯಾತು ಓಂ ರಗಳಿ ಮಾರಾಯ. ನಿಮ್ಗೆ ಗೊತ್ತಾತಿಲ್ಲ ಈ ಮಂತ್ರದ ಎದುರಿಗೆ ಅವೆಲ್ಲ ನಿಲ್ಲುವುದಿಲ್ಲ. ಸುಮ್ಮನೆ ಆಯ್ಕಣಿಯ ಇವ ಎಂತಾರು ಮಾಡ್ಕೊಳ್ಳಿಯ ನಾವು ಮಲ್ಕೊಂಬ. ಹೇಳಿದ್ ಮತ್ ಕೇತಿಲ್ಲ. ಏ ಹೆಬ್ಬರ ಹೇಳ ಹೇಳ ಯಾಕಣ ಮಾರಾಯ. ಏ ಹೊಳ್ಳ ನೀ ಆದ್ರೂ ಹೇಳ 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 ಮಾಡುದಿಲ್ಲ. ಸುಮ್ನೆ ಮಲ್ಕಣ, ನಾವ್ ದಿವಸ ಎಲ್ಲ ಮಲ್ಕಂತಿಲ್ಲನ. ನನಗೆಲ್ಲಿ ಪುಕಾತಿಲ್ಲ, ನನ್ನ ಮನೆ ಬಿಟ್ಟಿಗೆ ಬನ್ನಿ. ಒಳ್ಳೆ ಕತೆ ಮಾರಾಯ. ಒಟ್ಟು ನಿದ್ರೆ ಇಲ್ಲ ನಮ್ಗೆ. ಬೆಳಿಗ್ಗೆ ಆಯ್ಲಿಯಾ? ನನ್ನ ಈಗಲೇ ಬಿಟ್ಟಿಗೆ ಬನ್ನಿ. ನನ್ನ ಇವತ್ತು ಆಟ ಆಡಿಸ್ತಲ್ದ, ನಾಳೆಗೆ ನಾನು ಹದ ನಿನ್ನೆ ನನ್ನ ಆಟ ಆಡಿಸ್ತಲ್ದ ಅದು ನೋಡ್ತಾ ಇರ. ಇವತ್ತು ನಾನು ಅದನ್ನು ಕುಣಿಸ್ತೆ. ಬೇರೆ ಏನ್ ಹಾಪುದ್ ಬೇಡ್ದ? ಅವಿನ್ ನಮ್ಗೇನು ತೊಂದ್ರೆ ಆಯ್ಲಿಲ್ಲ. ನೀ ಅಂತ ಯೋಚನೆ ಮಾಡೋದು ಬೇಡ್ದ, ನಾ ಕಂಡ್ಕಂತೆ. ಎಂತದಾದ್ರೂ ತೊಂದ್ರೆ ಅಕ್ಕ? ಸ್ವಲ್ಪ ಸುಮ್ಮನೆ ಆಯ್ಕಂತ್ರೆ. ಎಲ್ಲಕ್ಕೂ ಬಂಧನ ಮಾಡಿದ್ದ. ಅವು ಎಂತ ಮಾಡ್ತವ ಕಾಂತ. ಹೆಂಗೆ ಅತ್ತಮ್ ಗೊತ್ತಿತ್ತ? ಇನ್ ರಾತ್ರಿ ಇಡೀ ಮಲ್ಗು ಬಿಡುದಿಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೆ ಆ ಲಿಂಬೆನ್ ಒಳಗ್ ಬಿಸಾಕಿ ಬಾ ಮಾರಾಯ. ಕಂಡ್ಕಂಡವ್ರ ಮಾತ್ ಕೇಳ್ರಿ ಹಿಂಗೆ. ಕಥೆ ಚೆನ್ನಾಗಿತ್ತಲ್ವಾ? ಚೆನ್ನಾಗಿಲ್ಲ. ನೀವು ತುಂಬಾ ತಮಾಷೆ ಮಾಡ್ತೀರಾ. ಇನ್ನೊಂದು ಕತೆ ಚೆನ್ನಾಗಿದೆ. ಈ ಕಥೆಯಲ್ಲಿ ಶಿವು, ಇವತ್ತು ಕೆಟ್ಟ ಅಮಾವಾಸ್ಯೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ದೆವ್ಗಳು ಆಗಾಗ ಬಲಿ ತಗೋತಾ ಇರ್ತವೆ. ನೋಡಿ ನೋಡಿ, ದೆವ್ವ ಅಂತ ಹೇಳಿ ಆಸೆ, ಅದರಲ್ಲಿ ಜನಗಳಿಗೆ ಅಂದ್ರೆ ನೋಡಿ ನೋಡಿ, ಮುಂದೆ ಕಳ್ಳರ ಕಾಟ ಜಾಸ್ತಿ. ನಿಮ್ಮನ್ನೆಲ್ಲ ಹೊಡೆದು ನಿಮ್ಮಲ್ಲಿ ದೋಚ್ಕೊಂಡು ಹೋಗ್ತಾರೆ. ನನ್ನ ನಡು ದಾರಿಯಲ್ಲಿ ಬಿಟ್ಟು ಹೋಗ್ತಿದ್ದೀರಾ. ನಿಮಗೆ ದೆವ್ವ ಸಿಗ್ಲಿ, ಭೂತ ಸಿಗ್ಲಿ, ಪಿಶಾಚಿ ಸಿಗ್ಲಿ. ಹೆಂಗಿಳಿಸ್ಬಿಟ್ಟೆ?
ಹೇಗಿತ್ತು ನನ್ನ ಆಕ್ಟಿಂಗು? ಬೆಂಗಳೂರವ್ರಿಗೆ ಹೇಳಿ ಸಾಲಿಗ್ರಾಮದಲ್ಲಿ ಶಂಕರ್ ಶೆಟ್ಟಿ ಅಂತ ಇದ್ದಾನೆ ಅಂತ. ತನ ಮಗನೇ ತನ ಮಗನೇ ಧವನವನೇ ತನ ಮಗನೇ ತನ ಮಗನೇ ತನ ಮಗನೇ ಗಂಟೆ 10:30 ಆಯ್ತು. ಕೊನೆ ಬಸ್ಸು ಬರಲ್ಲ ಅಂತ ಕಾಣತ್ತೆ. ನನ್ನ ಕೈಲಿ ನಡ್ಕೊಂಡಪ್ಪ. ಫುಲ್ ಟೈಟ್ ಆಗಬೇಡ ಅಂದ್ರೆ ಕೇಳಲ್ಲ ನೀನು. ಏಯ್ ನಾನು ಮಲಗ್ತೀನಿ, ಯಾವುದಾದ್ರೂ ಗಾಡಿ ಬಂದು ನಿಲ್ಲುತ್ತೆ, ನಮ್ಮನ್ನೆಲ್ಲ ಹತ್ತಿಸ್ಕೊಂಡು ಹೋಗುತ್ತೆ. ಅವರೆಲ್ಲ ಮನುಷ್ಯರಾ? ದೆವ್ವ. ಅಪ್ಪಿ ಪ್ಲೀಸ್ ತಮಾಷೆ ಮಾಡಬೇಡ. ಏಯ್ ಆ ಧಾಬಾ ಓನರ್ ಹೇಳಿದ್ನಲ್ವಾ? ಏಯ್ ಏನೂ ಇಲ್ಲ, ಸುಮ್ಮನೆ ದೆವ್ವನೂ ಇಲ್ಲ, ಏನೂ ಇಲ್ಲ. ಕಳ್ರಿ ಕೆಟ್ಟಡಿ. ಏನು ಗಲಾಟೆ ಮಾಡ್ತೀರಾ? ಮೊದಲು ಅವ್ರು ಯಾರು ಅಂತ ಕೇಳಿ. ನೀವ್ಯಾರು, ಯಾಕೆ ಕಳ್ತನ ಮಾಡ್ತೀರಾ ಅಂತ ಕತೆ ಹೇಳ್ತೀವಿ. ಅಷ್ಟರಲ್ಲೇ ಅವ್ರು ನಮ್ಮನ್ನ ಹೊಡೆದು ಬಿಸಾಕಿ ನಿಮ್ಮಿಬ್ಬರನ್ನ ಎತ್ತಕೊಂಡು ಹೋಗ್ತಾರೆ. ಯಾವ್ದೋ ಗಾಡಿ ಬಂತ್ರೋ. ಬನ್ನಿ ಬನ್ನಿ ಬನ್ನಿ. ಹಿಂದ್ಗಡೆ ಜಾಗ ಖಾಲಿ ಐತೆ, ಹೊತ್ಕೊಳ್ರ. ಗೋಳಿ ಅಂಗಡಿ ಕ್ರಾಸ್ ಹತ್ರ ಹೇಳ್ಕೊತೀವಿ. ಗೋಳಿ ಅಂಗಡಿ ಕ್ರಾಸ್ ಹತ್ರ ಹೋಗಲ್ಲ, ಈಗ ಹೋಗ್ತೀವಿ. ನೀವು ಈ ಕಡೆ ಹೋದ್ರೆ ಸೀರಿಯಸ್ ಅಶಾನೆಗೆ ಹೋಗ್ತಾರ. ಪರವಾಗಿಲ್ಲ, ಲಿಫ್ಟ್ ಕೊಡೋಕ್ಕಾಗಲ್ಲ. ಸ್ವಾಮಿ ದಯವಿಟ್ಟು ಅಲ್ಲಿ ತನಕ ಬಿಟ್ಬಿಡಿ ಸ್ವಾಮಿ, ಮನೇಲಿ ಕಾಯ್ತಾ ಇರ್ತಾರೆ. ನೋಡಿ ಸ್ವಾಮಿ, ಅಲ್ಲಿ ತನಕ ಬಿಟ್ಬಿಡಿ. ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ನಾನೇ ಕಾರಣ. ಸುಮ್ಮನೆ ಕೂತ್ಕೋ. ನೋಡಿ ಲಿಫ್ಟ್ ಕೊಡೋಕ್ಕಾಗಲ್ಲ, ಗಾಡಿ ಬಿಡಿ, ಗಾಡಿ ಬಿಡಿ. ಏಯ್ ಶಿಶಾ, ಕ್ಲಾಸ್ ಹೊಡೆದ್ರೆ ನಾವೇ ಸೀರೆ ಒಳಗೋಗ್ಬೋದು. ಸರಿಯಾಗಿ ಹೇಳ್ದೆ ಮಗ, ಕುಡ್ದಾಗ ಒಂದೊಂದ್ಸತಿ ಒಳ್ಳೆ ಐಡಿಯಾ ಬರುತ್ತೆ. ವಾಡಿ ಸರಿ. ನಾನು ಆ ದಡಿಯನಿಗೆ ಕೊಟ್ಟು ಗೂಸ ಹೆಂಗಿತ್ತು? ಚೆನ್ನಾಗಿತ್ತು, ಆದ್ರೆ ಗುಂಡು ಕೊಟ್ಟು ಗೂಸ್ಗೆ ಹಾಗೆ ದಡ್ ಅಂತ ಬಿದ್ಬಿಟ್ಟ. ಓ, ವಿಚ್ ಸೈಡ್ ಇಸ್ ಹಲಾಡಿ ಯಾರ್? ದಿಸ್ ವೇ ಆರ್ ದಿಸ್ ವೇ? ಏಯ್ ಟಾಸ್ ಹಾಕೋಣ. ಹೆಡ್ ಬಿದ್ರೆ ಲೆಫ್ಟ್ ಹೋಗೋಣ, ಟೈಲ್ ಬಿದ್ರೆ ರೈಟ್ ಹೋಗೋಣ. ಇಷ್ಟೆಲ್ಲ ಗಲಾಟೆ ಆದ್ರೂ ಒಂಚೂರು ಸೀರಿಯಸ್ನೆಸ್ ಬರೋದಿಲ್ಲ ನಿಮ್ಗೆ. ಗಲಾಟೆ ಆದ್ರೆ ನಾವು ಬೇರೆ ಮನುಷ್ಯ ಆಗ್ಬೇಕಾ? ಏ ಶಿವು, ಟಾಸ್ ಮ್ಯಾನ್. ಓಕೆ ಮಾಡೋ. ವೇಟ್ ಎ ಸೆಕೆಂಡ್, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಮೊದಲು ಮೇಕ್ ಶೂರ್ ಮನುಷ್ಯನ, ಕಳ್ಳನ, ಭೂತನ ಅಂತ. ಮನುಷ್ಯ ಅಲ್ಲ, ಕಳ್ಳ. ನನಗ್ ಗೊತ್ತಿತ್ತು ನೀನ್ ಇದೇ ಡೈಲಾಗ್ ಹೊಡಿತೀಯ ಅಂತ. ಕೇಳೋಣ್ವಾ ಬೇಡ್ವಾ? ಏ ಶಿವು, ಕಮಾನ್ ಟಾಸ್ ಯಾ. ಓಕೆ. ಏನು ಬೇಡ, ಸುಮ್ಮನೆ ಇರೋ. ಹೊರಟಿದ್ದೆ ರಾಂಗ್ ಟೈಮು. ಕಾರಲ್ಲಿ ಮಲಗಿದ್ ಬೆಳಿಗ್ಗೆ ಹೋಗೋಣ.
ಏನ್ ಗ್ರಹಚಾರ ಬಂತಪ್ಪ, ನಮ್ ಕಡೆನೆ ಬರ್ತಿದ್ದಾನೆ. ಎಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಹಾಲಾಡಿಗೆ. ಅಲ್ಲಿ ಯಾರ ಮನೆಗೆ? ನಾಗಪ್ಪಯ್ಯರ್ ಮನೆಗೆ. ಓ, ಆ ಮನೆಗ? ಅವ್ರು ನಮಗೆ ಬಹಳ ಪರಿಚಯ. ಹಿಂಗೆ ಎಡಗಡೆ ದಾರಿಲಿ ಹೋಗಿ ಸೀದಾ ಅಲ್ಲಿಗೆ ಹೋಗುತ್ತೆ. ಹಿಂದಿಂದು ಹೆಚ್ಚು ಕಮ್ಮಿ 800ರಿಂದ 1000 ವರ್ಷದಷ್ಟು ಹಳೇದು. ಇಂಥ ಮನೆ ಈ ಜಿಲ್ಲೆಯಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ವಾವ್, ವಾಟ್ ಅ ಬಿಗ್ ಹೌಸ್. ಇವತ್ತೊಂದು ಸತ್ಯ ಹೇಳ. ದಯವಿಟ್ಟು. ಹೆದರಿಕೆ ಆಗ್ತಿದೆ. ಎಲ್ಲ ಆಗುತ್ತೆ, ನಡಿ ನಡಿ. ಪಾಪ ಮಲ್ಕೊಂಡಿರ್ತಾರೋ. ಟ್ರೂ. ಅವ್ರಿಗೆ ನಮ್ಮಿಂದ ಡಿಸ್ಟರ್ಬ್ ಆದ್ರೆ we will say sorry. Yes, not just say. We will feel sorry, but otherwise we can't help it. Is there anybody inside? Hey, Queen Elizabeth! ಕನ್ನಡದಲ್ಲಿ ಬಾಗಿಲು ಬಡಿ. ಓಕೆ ಓಕೆ, ಕನ್ನಡದಲ್ಲಿ. ಕನ್ನಡದಲ್ಲಿ. ಏ, ಕನ್ನಡದಲ್ಲಿ ಕೇಳೆ. ಹಲೋ, ಇಸ್ ದೇರ್ ಎನಿಬಡಿ ಇನ್ಸೈಡ್? ಏ, ಸುಮ್ಮನೆ ಇರೋ. ಇದು ಬೇರೆ. ಹಲೋ, ಇಸ್ ದೇರ್ ಎನಿಬಡಿ ಇನ್ಸೈಡ್? ಬಾರ ಈ ಕಡೆ. ಯಾರಿದ್ದೀರಾ? ಒಂದು ಹೂ ಬೇರೆ. ಏ ಗುಂಡು, ಹೋಗ ಆ ಕಡೆ. ನೀನು ಹಲೋ, ಬಂದೆ ಒಂದು ನಿಮಿಷ. ಹಲೋ. ಹಲೋ. ಹಲೋ ಹಲೋ, ಯಾರಿದ್ದೀರಾ?
ಅದು ಹಗ್ಗ ಅಂತ ಗೊತ್ತಾಗಲ್ವೇನೋ? ನಿನ್ನಿಂದ ನಾವೆಲ್ಲ ಹೆದರ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಲ್ಲ ಲೈ. ಸಾರಿ ಓಕೆ ಓಕೆ ಗುಂಡು, ಒಳಗಡೆ ಜನ ಇದ್ದಾರೆ. ಬಟ್ ನೋ ಬಡಿ ಈಸ್ ರೆಸ್ಪಾಂಡಿಂಗ್. ಸ್ಟ್ರೇಂಜ್ ಅಂಡ್ ಸ್ಕ್ಯಾರಿ. ನಾವು ತಪ್ಪು ಮಾಡಿದ್ವಿ ಅನ್ಸುತ್ತೆ. ವಾಪಸ್ ಹೋಗೋಣವಾ? ಓಕೆ ಬನ್ನಿ ಹೋಣ. ಹುಷಾರು. ನಾಗಪ್ಪಮಯ್ಯ, ಈ ಮನೆ ಯಜಮಾನ. ನೀವ್ಯಾರು? ಎಲ್ಲಿಂದ ಬಂದ್ರಿ? ಹೇಗೆ ಬಂದ್ರಿ? ಕಾರಲ್ಲಿ ಬಂದ್ರ? ಈ ಮಧ್ಯರಾತ್ರಿಯಲ್ಲಿ ನೀವು ಹೇಗೆ ಬಂದ್ರಿ? ಮನೆ ನಂದು. ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಇದು ನಿನ್ನ ಪ್ರಶ್ನೆಗೆ ಉತ್ತರ. ನಿಜ ಹೇಳಬೇಕು ಅಂದರೆ ಮಂಗಳೂರಿಗೆ ಹೋಗಿದ್ದೆ. ಬಸ್ ಬರೋದು ಲೇಟ್ ಆಯಿತು. ಈಗ ಬರ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಸೇ ಎನಿಥಿಂಗ್. ಇವತ್ತೊಂದು ರಾತ್ರಿ ಸುಮ್ಮನೆ ಬಿಡು ಪ್ಲೀಸ್. ಕೇಳಿ ಬಿಡಮ್ಮ, ಎಳಸು ಬುದ್ಧಿ. ನಾನು ಮಂಗಳೂರಿಂದ ಬರೋದು ನಿಜ ಅನ್ನೋದನ್ನ ನಂಬೋದು ಹೇಗೆ ಅಂತ ಕೇಳ್ತಾ ಇದ್ದಾನೆ. ಅಲ್ವಾ ಮರಿ? ಇದಕ್ಕೆ ಉತ್ತರ ಇಲ್ಲ. ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ನಾನೀಗ ಜೀವಂತವಾಗಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದಿಷ್ಟು ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಹಾಗಲ್ಲ, ನಾನು ಜೀವಂತವಾಗಿರ್ಬೇಕು ಅಂತ ಪ್ರೂವ್ ಮಾಡಬೇಕಾದ್ರೆ ನಾನು ಜೀವಂತವಾಗಿರ್ಬೇಕು. ನಾನು ಜೀವಂತವಾಗಿರ್ಬೇಕು ಅಂದರೆ ಸುಳ್ಳು ಹೇಳಬೇಕು. ಹಾಗೆ ಗೂಢಾರ್ಥ. ಒಳಗಡೆ ಎಲ್ಲ ಇದ್ದ ಹಾಗೆ ಬೀಗ ಯಾಕೆ ಹಾಕಿದ್ದು? ಲೈಟ್ ಅಲ್ವಾ, ಗಮನಕ್ಕೆ ಬರೋ ಅಲ್ಲ. ಮ್ಯಾಚ್ ಬಾಕ್ಸ್ ಇಟ್ಟಿದ್ದೀರಾ? ಇಲ್ಲ. ಸಿಗರೇಟ್ ಸೇದಲ್ವಾ? ವೇಸ್ಟ್. ಈಗಿನ ಕಾಲದಲ್ಲಿ ಹುಡುಗಿಯರೇ ಸೇರ್ತಾರೆ. ಸುಮ್ಮನೆ ಅಂತೆ. ಸೇದ್ದೇ ಇರೋದೇ ಒಳ್ಳೇದು. ಆದ್ರೆ ನಾನು ತುಂಬಾ ಸೇರ್ತಾ ಇದ್ದೆ. ಆಗ್ಲೇ ಒಳಗಡೆ ಯಾರನ್ನೋ ನೋಡಿದ್ವಿ. ನೀವ್ ನೋಡಿದ್ರೆ ಈಗಷ್ಟೇ ಬೀಗ ತೆಗ್ದು ಬರ್ತಾ ಇದ್ದೀರಾ. ಇಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೇಳಬೇಡಿ. 2 ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಒಂದು, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. 2, ನಾನು ಕೊಟ್ಟರು ನಿಮಗೆ ಅರ್ಥ ಆಗೋಲ್ಲ. ಅರ್ಥ ಆಯ್ತಾ? ಈ ಹೆಣ್ಮಕ್ಳಿಗೆ ಅಂಕಲ್ ಈಗ ಒಂದು ಹೆಜ್ಜೆ ಮುಂದೆ ಹೋದಾಗಾಯ್ತು. ಹಾಗಂದ್ರೆ ಪ್ರಶ್ನೆ ಬೇಡ ಅಂತ ಹೇಳಿದ್ನಲ್ವಾ? ಈಗಿನ ಕಾಲದ ಹುಡುಗರ ತಲೆಯಲ್ಲಿ ಪ್ರಶ್ನೆಗಳು ತುಂಬಾ ಹುಟ್ಟುತ್ತವೆ. ನಾವು ಹಾಗಿರ್ಲಿಲ್ಲ. ಎಷ್ಟು ಹೇಳಿಕೊಡ್ತಾರೋ, ಎಷ್ಟು ಕಲಿಸ್ಕೊಡ್ತಾರೋ ಅಷ್ಟನ್ನು ಕಲಿತಿದ್ವಿ. ಕಲಿಸೋನಿಗೆ ಕಲಿಯೋನಿಗಿಂತ ಹೆಚ್ಚು ಗೊತ್ತಿದ್ರೆ ಕಲಿಯೋನ ತಲೆಯಲ್ಲಿ ಪ್ರಶ್ನೆಗಳು ಕಡಿಮೆ ಹುಟ್ಟುತ್ತವೆ. ಇರ್ಲಿ, ನಿನ್ನ ಪ್ರಶ್ನೆಗೆ ಉತ್ತರ. ಒಬ್ಬ ಮನುಷ್ಯನ ಜೀವನದಲ್ಲಿ ಆಸೆಗಳು ಖಾಲಿಯಾಗಿಬಿಟ್ರೆ ಅದನ್ನು ಮುಕ್ತಿ ಅಂತ ಕರೀತಾರೆ. ಆದರೆ ಆಸೆಗಳು ಖಾಲಿ ಆಗೋದೇ ಇಲ್ಲ. ಒಂದು ಈಡೇರಿದ್ರೆ 10 ಹುಟ್ಕೊಂಡಿರುತ್ತೆ.
ನಾನು ಈಗ ಆಸೆಗಳು ಹುಟ್ಟದೇ ಇರೋ ಸ್ಥಿತಿಲಿದ್ದೀನಿ. ಇರೋ ಆಸೆಗಳಲ್ಲಿ ಅಂಕಲ್ ಅನ್ನಿಸ್ಕೊಳ್ಳೋದೊಂದಿತ್ತು, ಅದು ಮುಗೀತು. ಕ್ಷಮಿಸಿ, ನಿಮ್ಗೆ ಅರ್ಥ ಆಯ್ತೋ ಇಲ್ವಾ? ನಮ್ಮಲ್ಲಿ ನೀರು ನಿಮ್ಗಾಗುತ್ತಲ್ವಾ? ನಮ್ಮ ಹತ್ರ ನೀರು ಇದೆ, ಊಟನೂ ಇದೆ, ಕೋಪನೂ ಇದೆ. ನೀರು ಕುಡಿದು ಕೋಪ ಆರ್ಗಿಸ್ಕೊ, ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಏನು ನೀನು ಸುಮ್ಮನಿರೋ. ಮುಂದಿಂದೇನಿದ್ರು ನಾಳೆ ಮಾತಾಡೋಣ. ಎಲ್ಲಿ ಮಲಗ್ತೀರಿ? ನಾವಿಲ್ಲೇ ಮಲಗ್ತೀವಿ ಅಂಕಲ್. ಜಾಣ ಜಾಣ. ರಾತ್ರಿ ಇದ್ದವ್ರು ಯಾರು ಕಾಣಿಸ್ತಾ ಇಲ್ಲ. ನಾವು ನೋಡಿದ್ದೆಲ್ಲ ಸುಳ್ಳು. ಅದೆಲ್ಲ ದೆವ್ವನಾ? ಒಂದ್ ಸೆಕ್, ನಾವೆಲ್ಲ ಕನಸ್ಕೊಂಡಿರ್ಬೋದಾ? ನಿಮ್ಗೆಲ್ರಿಗೂ ದೊಡ್ಡ ನಮಸ್ಕಾರ. ಎಲ್ರು ಒಂದೇ ಕನ್ಸ್ ಕಾಣ್ತಾ ಇದ್ವಾ? ಇದ್ ಲೂದಿದ್ದವ್ರು ಕೂಡ ಹಾಗೆ ಅನ್ಕೊಳಲ್ಲ. ನಮ್ಮ ಅಪ್ಪ ಅಮ್ಮಂಗ್ ನಾನು ಒಬ್ನೇ ಮಗ. ದೇವ್ರೆ ಥ್ಯಾಂಕ್ಸ್. ನೀವು ಬೇಕಾದ್ರೂ ಕಂಟಿನ್ಯೂ ಮಾಡಿ, ನಾನು ಊರ್ಗ್ ಹೋಗ್ತೀನಿ. ಹತ್ಬಿಟ್ರೆ ಆಯ್ತಾ? ಬಟ್ಟೆ ಹೋಯ್ತು ಪರವಾಗಿಲ್ಲ, ಜೀವ ಹೋಗಿದ್ರೆ ಎಲ್ಲ ನಿನ್ನಿಂದಾನೆ. ಅದೊಂದ್ ಜಾಬ್ ಹೋಗಿದ್ರೆ ಏನ್ ಸಾಯ್ತಾ ಇದ್ದ? ಬೆಂಗಳೂರಿಗೆ ಬಾ ಅಂತ 10 ಕೆಲಸ ಕೊಡಿಸ್ತೀನಿ. ಪ್ಲೀಸ್ ಬಾನು, ಅವಳು ಟೆನ್ಷನ್ ಅಲ್ಲಿ ಇದ್ದಾಳೆ. ಅವಳೇನ್ ಟೆನ್ಷನ್ ಇರೋದು? ನಿಮ್ಗೆ ಅವಳು ಮಾತ್ರ ಕಾಣಿಸೋದು, ನಾವೇನ್ ಮನುಷ್ಯ ಅಲ್ವಾ? ಬಾನು ಪ್ಲೀಸ್ ಬಾನು, ಏನ ಏನ್ ಮಾಡ್ತೀಯಾ? ಏನ ಹಿಂಗ್ ಕಿತ್ಲಾಡ್ತಾರೆ ನಾಯಿಗಳು? ರಾತ್ರಿ ನಮ್ಮನ್ನ ಹೊಡೆದಾರಲ್ವಾ? ಹೌದಾ? ಅದೇ ಕರು ಅದೇ ಜನ. ಅವ್ರುಗಳು ಹುಟ್ಟಿರೋದೇ ಹೊಡೆದಾಡಕ್ಕೆ ಕಿತ್ತಾಡಕ್ಕೆ ಅನ್ಸುತ್ತೆ. ಹೋಗ್ಲಿ ಬಿಡ್ರಲ್ಲಿ, ಊರಿಗೆ ಬಂದವರು ಊರ್ ಜನರ ಮಾತು ಕೇಳಿದ್ರೆ ಹೀಗೆ ಆಗೋದು. ಹೊಡೆದಾಡ್ರು, ಚೆನ್ನಾಗಿ ಹೊಡೆದಾಡಿ, ಇನ್ನು ಚೆನ್ನಾಗಿ ಸಾರಿ, ಐ ಆಮ್ ರಿಯಲಿ ಸಾರಿ. ಅವ್ನು ಹೊರಟಿರೋದ್ರಿಂದ ನನಗೇನು ಬೇಜಾರಿಲ್ಲ. ರಿಯಲಿ ಐ ಆಮ್ ನಾಟ್ ಅಪ್ಸೆಟ್. He has got his own reasons. I'm sorry, it sounds melodramatic. ನೀವೆಲ್ಲ ಬೇಕಾದ್ರೆ ಹೊರಟ್ಬಿಡಿ, ಆದ್ರೆ ನಾನ್ ಮಾತ್ರ ಅವ್ರನ್ನ ಭೇಟಿ ಮಾಡಿನೇ ಬರೋದು. ಏ ಬಾನು, ಸಾರಿ ಕೇಳೋ.
ಏಯ್ ನಾಟ್ ಓನ್ಲಿ ಬಾನು, ನಾವೆಲ್ಲರೂ ಸಾರಿ ಕೇಳೋಣ. ಕರೆಕ್ಟ್. ಸಾರಿ ಗೀತು. ಸಾರಿ ಗೀತು. ಸಾರಿ ಗೀತು. ಐ ಆಮ್ ಸಾರಿ ಗೀತು. सॉरी यार. Hey, I don't want you sorry. ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತೀಯಾ? ಕಾಲು ಮುರಿದ್ಬಿಡ್ತೀನಿ ಮಗನೇ. ಬಾನು ಬೇಜಾರು ಮಾಡ್ಕೊಬೇಡ. ಪೇನ್ ಕಿಲ್ಲರ್ ಇದೆಯಾ? ನನ್ನ ಹತ್ರ ಇದೆ. ಕೊಡಿಲಿ. ಏನಕ್ಕೆ?
ಯಾಕೆ ಎಲ್ಲರೂ ಇಷ್ಟೊಂದು ಗಾಬರಿ ಆಗಿದ್ದೀರಿ? ನೀವು ಬೆಂಗಳೂರಿಂದ ಬಂದವರಲ್ವಾ, ನನ್ನ ನೋಡಿಕೊಂಡು? ಏನಪ್ಪ ಇದು ಒಂದು ಅರ್ಥ ಆಗ್ತಿಲ್ಲ. ಇದರಲ್ಲಿ ಶಿವು ಯಾರು? ಯಾರಾದ್ರೆ ನಿಮಗೇನು? ಸರಿ ಹೋಯ್ತು, ನನ್ನನ್ನೇ ಭೇಟಿ ಆಗೋಕೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಿದೀಯ? ನಾಗಪ್ಪಯ್ಯ. ಮತ್ತೆ ನೆನ್ನೆ ಇದ್ದವರು? ನೆನ್ನೆ ಅಮಾವಾಸ್ಯೆ ಇಂಥದ್ದೆಲ್ಲ ಇಲ್ಲಿ ಮಾಮೂಲು. ನನ್ನ ಹೆಸರು ಹೇಳ್ಕೊಂಡು ಆಟ ಆಡಿಸ್ತಾ? ನಿಮ್ಮ ಹೆಸರಲ್ಲ, ನೀವೇ. ಅಲ್ಲಿ ರೂಪಾನು ನಂದೇ ಇತ್ತ. ಬನ್ನಿ ಬನ್ನಿ ಮನೆಗೆ ಹೋಗೋಣ. ನಿಮ್ಮನ್ನ ಮನುಷ್ಯರು ಅಂತ ಹೇಗೆ ನಂಬೋದು? ಹುಡುಗ, ನಿಂದ ಅತಿ ಆಯ್ತು. ಹುಡುಗ ಬುದ್ಧಿ ಅಂತ ಸುಮ್ಮನೆ ಇದ್ರೆ ನೋಡೋ, ನಾನು ಮನುಷ್ಯನೋ ಮತ್ತೊಂದು, ನಾನೇನಿದ್ದೀನಿ. ನಿನ್ನ ನಂಬಿಸೋ ಗ್ರಾಚಾರ ನನಗೇನು ಬಂದಿಲ್ಲ. ನಿನ್ನೆ ರಾಘವೇಂದ್ರ ಮಯ್ಯ ಫೋನ್ ಮಾಡಿ ನಮ್ಮ ಕಡೆ ಹುಡುಗರು ಬರ್ತಾರೆ ನೋಡ್ಕೊಳ್ಳಿ ಅಂದ, ಬಂದೆ. ಬಂದ್ರು ಬನ್ನಿ, ಬಿಟ್ರು ಬಿಡಿ. ನಾನು ಹೊರಡ್ಲಾ? ಕಾರಲ್ಲಿ ಬಂದಿದ್ದೀರಾ ನೀವು? ಕಾರು ತುಂಬಾ ಚೆನ್ನಾಗಿದೆ. ನಾ ಮುಂದೆ ಕೂತ್ಕೋತೀನಿ. ಬೇಡ ಬೇಡ, ಹಿಂದೆ ಕೂತ್ಕೊಳ್ಳಿ. ದಾರಿ ತೋರಿಸ್ಬೇಕಲ್ಲ? ಬೇಡ, ಮ್ಯಾನೇಜ್ ಮಾಡ್ತೀವಿ. ಮತ್ತೆ ನಾನೆಲ್ಲಿ ಕೂತ್ಕೊಳ್ಳೋದು? ಬೇಡ, ಹಿಂದೆನೆ ಕೂತ್ಕೋತೀನಿ. ರಾತ್ರಿ ಬಂದಿದ್ದಾರಿ ಇದೆ ಅಲ್ವಾ? 100% ಕರೆಕ್ಟ್. ಹಲೋ, ನೀವು ಗಂಡ ಹೆಂಡ್ತಿನ? ಅಲ್ಲ, ಫ್ರೆಂಡ್ಸ್. ಮತ್ತೆ ಅಕ್ಕಪಕ್ಕ ಕೂತ್ಕೊಂಡು ಮೈ ಮುಟ್ಕೊಂಡು ನಾ ಮುಂದೆ ಬರ್ಲಾ? ಯಾಕೆ? ಆಸೆಗಳಿರ್ತಾವಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಆಸೆಗಳು ಖಾಲಿ ಆಗ್ಬಿಟ್ರೆ ಅದಕ್ಕೆ ಮುಕ್ತಿ ಅಂತ. ಆದರೆ ಆಸೆಗಳು ಎಂದೂ ಖಾಲಿ ಆಗೋದೇ ಇಲ್ಲ. ಹೋಗ್ಲಿ ಬಿಡಿ, ಮುದುಕನ ಜನ್ಮ ಯಾರು ಕೇಳ್ತಾರೆ? What is this? ನಮ್ಮ ಮನೆ. Are we trapped once again? ನೆನ್ನೆ ನೋಡಿದ್ದು ಸುಳ್ಳು ಮನೆ. ಇದು ನಿಜವಾದ ಮನೆ ಅಂತ ಹೇಗೆ ನಂಬೋದು? ರಾಘವೇಂದ್ರ ಮಯ್ಯ. Shall I say something? ಧಾರಾಳವಾಗಿ. ನಿಮ್ಗೆ ಯಾವ ಭಾಷೆ ಗೊತ್ತಿಲ್ಲ?
ಮಲಯಾಳಂ, ಚೈನೀಸ್. ನಿನ್ನೆ ಮನೇಲಿದ್ದವರೆಲ್ಲ ಎಲ್ಲಿ? ನಿನ್ನೆ ನೋಡಿದ್ದು ಸುಳ್ಳು ಮನೆ, ನಿನ್ನೆ ನೋಡಿದ್ದು ಸುಳ್ಳು ಜನ, ಸುಳ್ಳು ಸೃಷ್ಟಿ. ಬನ್ನಿ. ನನ್ನ ಮೇಲಿಷ್ಟು ಅನುಮಾನ ಪಟ್ಟರು ನಿಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಗೊತ್ತಾ? ನಾವು ಈ ಊರಿನ ಮುಖ್ಯ ಆತಿಥೇಯರು, ಹೋಸ್ಟ್, ಚೀಫ್ ಹೋಸ್ಟ್. ಊರಿಗೆ ಯಾರೇ ಬಂದರೂ ನಮ್ಮ ಮನೆಯಲ್ಲೇ ಆದರ ಉಪಚಾರ. ಇದು ತಲೆತಲಾಂತರದಿಂದ ನಡ್ಕೊಂಡು ಬಂದದ್ದು. ಬನ್ನಿ. ಇಲ್ಲಿರ್ಬಹುದಲ್ವಾ? ಓಕೆ. ಮಯ್ಯ ಅವರು ನಿಮ್ಗಾದ ವಿಚಿತ್ರ ಅನುಭವಗಳ ಬಗ್ಗೆ ಹೇಳಿದ್ರು. ವಿಚಿತ್ರ ಅನುಭವಗಳು ಅನ್ನೋದು ಒಬ್ಬೊಬ್ಬ ವ್ಯಕ್ತಿದು ಒಂದೊಂದು ರೀತಿ ಇರುತ್ತೆ. ಇರ್ಲಿ, ಈಗ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ಮುಂದಿನ ಮಾತು. ನಿಮ್ಮ ಹತ್ರ ನಿಮ್ದೇ ನೀರು ಊಟ ಇರಬಹುದಲ್ವಾ? ಏನೇನೋ ಮಾತಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆ ಮುದ್ಕನ್ನ ಹೆಚ್ಚಿಗೆ ಮಾತಾಡಿಸ್ಲೇಬಾರ್ದು. ನಮಗ್ ಬೇಕಾಗಿದ್ದನ್ನ ಕೇಳಿ ಡೀಟೇಲ್ಸ್ ತಗೊಳ್ಳೋಣ. ದಟ್ಸ್ ಇಟ್. ಓಕೆ? ಓಕೆ. ಕಿರ್ಚ್ಕೊಂಡೆ ರಾತ್ರಿ, ಅದಕ್ಕೆ. ರೆಗ್ಯುಲರ್ ಆಗಿ ರಾತ್ರಿ ಆದಾಗ ಹೀಗೆ ಕಿರ್ಚ್ತಾ ಇರ್ತೀಯಾ? ಹಾಗೆ ಮಾಡಕ್ ನನ್ಗೆ ಲೂಸಾ? ಗೀತೋ, ಹೊಟ್ಟೆ ಹಸಿತಾ ಇದೆ. ಹಸಿತಾ ಇದೆಯಾ ಇಲ್ಲ ಅಜೀರ್ಣ ಆಗಿದ್ಯಾ? ಮಕ್ಳ 2 ದಿವಸದಿಂದ ಬ್ರೆಡ್ ಬಿಸ್ಕೆಟ್ ಅಂತ ನಾನು ಸಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಏನ್ ಮಾಡೋದು? ಡ್ಯಾನ್ಸ್. ಬಿ ಸೀರಿಯಸ್ ಯಾರ್. ನಮ್ಗಾದ ಎಕ್ಸ್ಪೀರಿಯನ್ಸ್ ಮೇಲೇನೆ ಒಂದು ಆರ್ಟಿಕಲ್ ಬರೆದ್ರು ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ಬೇಕು ಹೇಳು. ಇನ್ಫ್ಯಾಕ್ಟ್ ಆರಾಮ್ಸೆ ವಿ ಕ್ಯಾನ್ ಗೋ ಬ್ಯಾಕ್. ನೋ, ನಾವೀಗಾಗ್ಲೇ ಇಷ್ಟು ದೂರ ಬಂದಾಗಿದೆ. ಆಫ್ಟರ್ ಆಲ್ ದಿಸ್ ಒನ್ ಥಿಂಗ್ ಇಸ್ ಕ್ಲಿಯರ್. ಈ ದೆವ್ವ ಭೂತ ಏನೇ ಇದ್ರು ಅವು ಮನುಷ್ಯರಿಗೆ ಹಾರ್ಮ್ ಮಾಡಲ್ಲ. ದೇ ಡೋಂಟ್ ಹಾರ್ಮ್ ಅಸ್ ಯಾರ್. ಆ ಮುದ್ಕನ ಅನುಭವ ಕೇಳ್ಕೊಂಡು ಹೋಗೋಣ. ಈ 4-5 ದಿನಗಳಲ್ಲಿ ಇವತ್ತೇ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು. ಏನಪ್ಪ ಟೆನ್ಷನ್. ಏನ್ ನಿನ್ ತಲೆ ರಿಲ್ಯಾಕ್ಸು? ಹೋಲ್ಸೇಲ್ ಎಲ್ರು ಟ್ರಾಪ್ಡ್. ಯಾರು ಟ್ರಾಪ್ಡ್? ಟ್ರಾಪ್. ನೈಸ್ ವರ್ಡ್. ಟ್ರಾಪ್ ಯಾರು? ಅದನ್ನೇ ಬಲೆಗೆ ಬಿದ್ದ ಹೆಣ್ಣು ಅನ್ನಿ ಎಷ್ಟು ಅಸಖ್ಯವಾಗಿ ಕಾಣುತ್ತಲ್ಲ. ಊಟ ಆಯ್ತಾ? ಆಯ್ತು. ಇಲ್ಲ ಇಲ್ಲ ಅಂದ್ರೂ ನಿಮಗೆ ಕೊಡೋಕ್ ನನ್ನ ಹತ್ರ ಊಟ ಇಲ್ಲ. ಸುಳ್ಳು ಯಾಕೆ ಹೇಳ್ಬೇಕು? ಆಗಿದೆ ಅಂದ್ರೆ ಆಗಿದೆ, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ನನ್ನಿಂದ ಏನಾಗ್ಬೇಕು? ಅದೇ ಸರ್. ಸರ್ ಅಲ್ಲ, ಅಂಕಲ್. ಯಾಕೆ ಏನಾಯ್ತು? ಮುಂದೆ ಹೇಳಿ. ಅದೇ ಸರ್. ಸಾರಿ ಅಂಕಲ್, ಮಯ್ಯ ಅವರು. ನಾನು ಮಯ್ಯನೇ. ಅಲ್ಲ, ರಾಘವೇಂದ್ರ ಮಯ್ಯ ಅವರು ನಿಮಗೆ. ನಿಮಗೆ
ನಿಮ್ಮ ಫ್ಯಾಮಿಲಿಗೆ ದೆವ್ವ ಭೂತಗಳ ಅನುಭವ ಇದೆ ಅಂತ. ಓ ಅದಾ, ಮುಂಚೆನೆ ಹೇಳ್ಬಾರ್ದಾ? ಹುಚ್ಚುಡುಗಿ ಬೇಗ ಕೊಡು. ಹೇಳಿ ಅಂಕಲ್. ನಾನು 15ನೇ ವರ್ಷದವನಾಗಿದ್ದಾಗಿ ನನ್ನ ನಂಬಿಕೆಗಳು 40ನೇ ವರ್ಷದವನಾಗಿದ್ದಾಗ ಇರಲಿಲ್ಲ. 40ನೇ ವರ್ಷದವನಾಗಿದ್ದಾಗಿ ನನ್ನ ನಂಬಿಕೆಗಳು 55ನೇ ವರ್ಷದಲ್ಲಿ ಇರಲಿಲ್ಲ. 55ನೇ ವರ್ಷದ್ದು ಈಗಿಲ್ಲ. ಇವೆಲ್ಲ ಅವರವರ ನಂಬಿಕೆಗಳು. ಇದರ ಮೇಲೆ ಸತ್ಯ ಅಂತ ಒಂದಿದೆ. ನೀವು ನಂಬಿಕೊಂಡಿದ್ದು ಸತ್ಯ ಇರಬಹುದು, ಇಲ್ದೇನೂ ಇರಬಹುದು. ಓಕೆ, ಇಷ್ಟು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಈಗ ಸರಿ ಅನ್ಸೋ ನಂಬಿಕೆ ಯಾವುದು? ಈಗ ನಾನೇನೇನು ನಂಬ್ಕೊಂಡಿದ್ದೀನೋ ಅದು. ಅಂದ್ರೆ ನೀವು ಹಿಂದೆ ನಂಬಿದ್ದು ತಪ್ಪು ಅನ್ಸುತ್ತಾ? ಕೆಲವು ವಿಷಯಗಳನ್ನ ಹೋಲಿಸಿ ನೋಡಿದಾಗ ಆಗಲ್ಲ. ಯು ಕ್ಯಾನ್ಟ್ ಕಂಪೇರ್ ದೆಮ್. ಕಮಿಂಗ್ ಟು ದ ಪಾಯಿಂಟ್, ದೆವ್ವ ಭೂತಗಳ ಬಗ್ಗೆ ನೀವು ಮೊದಲು ಏನ್ ಅನ್ಕೊಂಡಿದ್ರಿ? ದೆವ್ವ ಭೂತಗಳು ಇವೆ, ಅದರಲ್ಲಿ ಕೆಲವು ಒಳ್ಳೆಯವಿವೆ, ಕೆಲವು ಕೆಟ್ಟವಿವೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮನುಷ್ಯರ ಥರನೇ. ಈಗ ತಾವು ಸತ್ತ ಮೇಲೂ ಮುಕ್ತಿ ಪಡೆದೇ ಇರೋ ಆತ್ಮಗಳನ್ನ ದೆವ್ವ ಭೂತ ಅಂತ ಕರೆಯೋದು ಈಗ ಮನಸ್ಸಿಗೆ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ. ಅವನ್ನ ಪ್ರೇತಾತ್ಮ ಅಂತ ಕರೆಯೋದು ಒಳ್ಳೇದು. ಈ ಪ್ರೇತಾತ್ಮ ಮನುಷ್ಯರಿಗೆ ಹಾರ ಮಾಡುತ್ತಲ್ವಾ? ಮಾಡೋದಿಲ್ಲ. ಇದು ನಂಬಿಕೆನೋ ಸತ್ಯನಾ? ಸತ್ಯ. ನೀವು ಸತ್ಯ ಅಂತ ಹೇಗೆ ಹೇಳ್ತೀರಾ? ನೀವ್ ಯಾವ್ದಾದ್ರು ಭೂತವನ್ನ, ಓ ಸಾರಿ, ಪ್ರೇತಾತ್ಮನ ಮೀಟ್ ಮಾಡಿದ್ರಾ? ಮಾತಾಡ್ಸಿದ್ದೀರಾ? ಇಂಟ್ರಾಕ್ಟ್ ಮಾಡಿದ್ರಾ? ನಮಗೂ ಇಂಟ್ರಾಕ್ಟ್ ಮಾಡಿಸ್ತೀರಾ? ಶೇಷಗಿರಿ ಅಪ್ಪಯ್ಯ, ಮೀಟ್ ಮಾಡಿ. ಇವನು ನನ್ನ ಮಗ, ಈ ಮನೆಯಲ್ಲೇ ಇರೋದು. ನೀವು ಬೆಳಗ್ಗೆ ಬಂದಾಗಲೂ ಈ ಮನೆಯಲ್ಲೇ ಇದ್ದ, ಈಗಲೂ ಈ ಮನೆಯಲ್ಲೇ ಇರೋದು. ಹಲೋ. ಇವನು ಸತ್ತು 7 ವರ್ಷ ಆಯ್ತು. ಕಮಲು, ಇವಳು ನನ್ನ ಹೆಂಡತಿ, ಇದೇ ಮನೇಲಿದ್ದಾಳೆ. ಸತ್ತು 5 ವರ್ಷ ಆಯ್ತು. ನಿಮಗೇನಾದ್ರೂ ತೊಂದರೆ ಕೊಟ್ಲಾ? ನಾಗಪ್ಪಣೆಯ ದಾಸಣ್ಣೆ, ಇವನು ನನ್ನ ತಮ್ಮ, ಸತ್ 12 ವರ್ಷ ಆಯ್ತು. ಏನಾದರೂ ತೊಂದರೆ ಕೊಟ್ಟಿದ್ದಾನ? ಇವಳು ನನ್ನ ಮಗಳು, ಸತ್ 3 ತಿಂಗಳಾಯ್ತು. ಇವರೆಲ್ಲ ನಿಮ್ಗೇನಾದರೂ ತೊಂದರೆ ಕೊಟ್ರ? ಪ್ರೇತಾತ್ಮಗಳು ತೊಂದರೆ ಕೊಡೋಲ್ಲ. ಇದು ನಂಬಿಕೆ ಅಲ್ಲ, ಸತ್ಯ. ಈಗಲಾದರೂ ನಂಬ್ತೀರಾ? ನಾನೇನಾದರೂ ತೊಂದರೆ ಕೊಟ್ಟನ? ನಾನು ಸತ್ತು 3 ವರ್ಷ ಆಯ್ತು. ನಾನು ಹಾರ್ಮ್ ಮಾಡೋಕ್ಕೆ ಶುರು ಮಾಡಿದರೆ ಹೇಗೆ ಮಾಡ್ತೀನಿ ಗೊತ್ತಾ?
ಏನೋ ಏನು ಇಷ್ಟೊತ್ತಲ್ಲಿ ನಿಂತಿದ್ಯಾ? ಒಬ್ಬರೇ ಇದ್ದೀರಲ್ಲ, ಮಿಕ್ದವರಲ್ಲ ಎಲ್ಲಿ? ಸರ್, ಅವರೆಲ್ಲ ದೇವದ ಮನೇಲಿ ಸಿಕ್ಕಾಕೊಂಡಿದ್ದಾರೆ. ಏನು ನೀನು ಒಬ್ಬನೇ ಅಲ್ಲಿಂದ ತಪ್ಪಿಸ್ಕೊಂಬಂದ್ಯಾ? ಸರ್ ಪ್ಲೀಸ್, ಅವ್ರನ್ನ ಕಾಪಾಡಬೇಕು, ಸಹಾಯ ಮಾಡ್ತೀರಾ? ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದಕ್ಕೆ ನಾವೆಲ್ಲ ಇರೋದು. ಏಯ್ ಬಂದ್ರ ಹೋಗೋಣ. ಬನ್ರಪ್ಪ, ಬನ್ರಪ್ಪ.
ಎಲ್ ಸ್ವಾಮಿ ನಿಮ್ ಕಡೆ ಅವ್ರು ಯಾರು ಕಾಣ್ತಾನೆ ಇಲ್ಲ. ಇಲ್ಲೇ ಇದ್ವಿ. ಹಾ ಬನ್ನಿ 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 ಹುಡ್ಕೊಂಡು ಬನ್ನಿ. ಬನ್ನಿ. ಸರ್ ಇವರೇ ಸರ್ ಇವರೇ ಸರ್ ಇವರೇ ಇವರೇ ಸರ್ ಇವರೇ ಹಲೋ ಮರಗಳಿರೋದೆ ನಮಗೋಸ್ಕರ. ನೀನು ಇಲ್ಲ ಹತ್ಕೋತಿದ್ಯಾ? ಸರಿ ಹೋಯ್ತು. ನೀವು ಗುಟ್ಟಾಗಿ ಏನೇ ಮಾತಾಡ್ಕೊಂಡ್ರು ನಮಗೆ ಗೊತ್ತಾಗತ್ತೆ. ನಾನು ಗುಂಡು. ಏನಾಯ್ತು? ಎಲ್ಲಿ? ಬರ ಬೇಗ, ಬರ ಬರ, ತಳ್ಳ ತಳ್ಳ. ಬೇಗ ತಳ್ಳಿ, ಸರಿ ಮಾಡ್ಕೊ. ನೀನೊಬ್ಬಳೆ ಉಳ್ಕೊಂಡ್ಬಿಟ್ಟಿಲ್ಲಮ್ಮ.
ಗುಂಡುಗಿದ್ಯಲ್ರೋ ಗುಂಡು ಅಪ್ಪಿ ಶಿವು ಬಾನು ಏ ಮಧು ನೀನು ಗೀತು ತಾನೆ ನಿಜವಾಗ್ಲೂ ನೀನು ಗುಂಡು ತಾನೆ? ಹೌದು ಕಣ. ಯಾಕೋ? ಅದೆಲ್ಲ ಇರ್ಲಿ, ಮೊದಲು ಜಾಗ ಖಾಲಿ ಮಾಡೋಣ ಬನ್ನಿ. ಎಲ್ಲಿಗೆ? ಗುಂಡು ಮುಖ ನೋಡ್ರು. ನನ್ ಮುಖ ಏನ್ರು? ಎಲ್ರು ಮುಖನು ಈಗ ನಮ್ಮನ್ನೇನಾದ್ರೂ ದೇವಗಳು ನೋಡ್ಬಿಟ್ರೆ ಅವೇ ಹೆದರ್ಕೊಂಡು ಓಡೋಗ್ತಾರೆ. ಈಗೇನ್ ಮಾಡೋದು ಮತ್ತೆ? ತೆಪ್ಪಿಗೆ ಊರ್ಗ್ ಹೋಗೋಣ ಬನ್ರ. ಯಾರು? ನೀನು ತಗೊಂಬ, ನಾವೆಲ್ಲ ಕಾಯ್ತಿರ್ತೀವಿ. ಮತ್ತೆ ಅಲ್ಲಿಗೆ ಹೋಗೋದಾ? ಸದ್ಯ ಜೀವಂತವಾಗಿ ಊರ್ಗ್ ಹೋಗೋಣ ಅಂತಿದ್ರೆ ನಿನಗೆ ಕಾರ್ ಚಿಂತೆ, ಅದನ್ನ ಆಮೇಲೆ ತಂದ್ರಾಯ್ತು. ಇಲ್ಲೇ ಎಲ್ಲೋ ರೋಡ್ ಇದೆ ಅನ್ಸುತ್ತೆ. ಕಮಾನ್ ಕಮಾನ್ ಲೆಟ್ಸ್ ಗೋ. ಕಮಾನ್. ಅಬ್ಬಾ ಕಮಾನ್ ಕಮಾನ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್. ಏನೆಲ್ರು ಹಾಗೆ ನೋಡ್ತಿದ್ದೀರಾ? ಎಲ್ಲರೂ ಓಡೋಗೋಣ. ಓ ಇದೇ ನೀವಿಲ್ಲೇ? ಯಾರು ಇವರೆಲ್ಲ? ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವರೇ ಇವರೇ ನಾಗಪ್ಪಯ್ಯ. ನೀವು
ನನ್ನ ನೋಡೋಕ್ಕೆ ಅಂತ ಬೆಂಗಳೂರಿಂದ ಹೊರಟಾಗ್ಲೆ ನಾನು ಅಲ್ಲಿಗೆ ಬಂದಿದ್ದೀನಿ. ಸಾರಿ, ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾವು ಊರಿಗೆ ಹೋಗ್ತೀವಿ. ಏನೋ ಉದ್ದೇಶ ಇಟ್ಕೊಂಡು ಬಂದು ವಾಪಸ್ ಹೋದ್ರೆ ಹೇಗೆ? ಬನ್ನಿ ಬನ್ನಿ.